ಎಲ್ಲಾ ಹಾನಿಯಿಂದ ಕೂದಲನ್ನು ರಕ್ಷಿಸುತ್ತೆ. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಇನ್ನು ಇದೆಲ್ಲದರ ಮಧ್ಯೆ ದಿಢೀರ್ ಅಂತ ಜಿ ಪರಮೇಶ್ವರನ್ನ ಭೇಟಿಯಾಗಿದ್ದಾರೆ ರವಿ ಗಣಿಗ. ಗೃಹ ಸಚಿವ ಜಿ ಪರಮೇಶ್ವರ್ ನಿವಾಸಕ್ಕೆ ಶಾಸಕರು ಭೇಟಿ ಕೊಟ್ಟಿದ್ದಾರೆ. ಬೆಂಗಳೂರಿನ ಸದಾಶಿವನಗರದ ಗೃಹ ಸಚಿವರ ನಿವಾಸಕ್ಕೆ ಭೇಟಿ ಕೊಟ್ಟು ದಿಢೀರ್ ಅಂತ ಭೇಟಿಯಾಗಿ ಚರ್ಚೆ ಮಾಡಿದ್ದಾರೆ. ಪೆನ್ಡ್ರೈವ್ ಕೇಸ್ನಲ್ಲಿ ಬಿಜೆಪಿಯವರು ಇದ್ದಾರೆ ಅಂತ ಶಾಸಕರು ಹೇಳಿದರು. ಸ್ಫೋಟಕ ಹೇಳಿಕೆಯ ಬೆನ್ನಲ್ಲೇ ಇದೀಗ ಜಿ ಪರಮೇಶ್ವರ್ ಅವರನ್ನ ಭೇಟಿಯಾಗಿದ್ದಾರೆ. ಪೆನ್ಡ್ರೈವ್ ಕೇಸ್ ವೇಳೆಯೇ ಕುತೂಹಲ ಮೂಡಿಸಿದಂತ ಈ ಭೇಟಿ ಯಾತಕ್ಕಾಗಿ ಈ ಭೇಟಿ? ಒಂದು ಕಡೆ ಮೊನ್ನೆ ಮುನಿರತ್ನ ಅವರು ಜಿ ಪರಮೇಶ್ವರ್ ಅವರನ್ನ ಭೇಟಿಯಾಗ್ತಾರೆ. ಇವತ್ತು ರವಿ ಗಣಿಗ ಕಾಂಗ್ರೆಸ್ನ ಶಾಸಕರು ಏಕಾಏಕಿಯಾಗಿ ಬಂದು ಪರಮೇಶ್ವರನ್ನ ಭೇಟಿಯಾಗ್ತಾರೆ. ಒಂದು ಕಡೆಯಿಂದ SITಯ ತನಿಖೆ ಆಗ್ತಾ ಇದೆ. ಈ ಭೇಟಿ ಯಾತಕ್ಕಾಗಿ? ಮೊನ್ನೆ ರವಿ ಗಣಿಗ ಅವರು ಹೇಳಿದರು, ಇದರ ಹಿಂದೆ ಬಿಜೆಪಿಯ ನಾಯಕರಿದ್ದಾರೆ. ಯಾರು ಪೆನ್ ಡ್ರೈವ್ ಅನ್ನು ರಿಲೀಸ್ ಮಾಡಿದ್ದು ಅಂದರೆ ಬಿಜೆಪಿಯ ನಾಯಕರು ಇವರಿದ್ದಾರೆ ಅಂತ ಅಲಿಗೇಷನ್ ಮಾಡಿದರು. ಹಾಗಾಗಿ ಈ ಹೊತ್ತಿನಲ್ಲಿ ಗೃಹ ಸಚಿವರನ್ನ ಭೇಟಿ ಮಾಡಿರೋದು ಬಹಳ ಕುತೂಹಲಕ್ಕೆ ಕಾರಣ ಆಗಿದೆ. ಸ್ಫೋಟಕ ಹೇಳಿಕೆಯನ್ನು ಕೊಟ್ಟಂತ ಬೆನ್ನಲ್ಲೇ ಜಿ ಪರಮೇಶ್ವರ್ ಅವರನ್ನ ರವಿ ಗಣಿಗ ಅವರು ಭೇಟಿಯಾಗಿದ್ದಾರೆ, ಮೀಟ್ ಆಗಿದ್ದಾರೆ, ಚರ್ಚೆ ಮಾಡಿದ್ದಾರೆ. ಯಾವುದ್ರ ಬಗ್ಗೆ ಚರ್ಚೆ ಆಗಿರಬಹುದು ಅಂತ ಗೊತ್ತಿಲ್ಲ. ಯಾಕೆಂದರೆ ಇಡೀ ಈ ಒಂದು ಪೆನ್ ಡ್ರೈವ್ ಇದೆಯಲ್ಲ, ಹಾಸನವನ್ನು ದಾಟಿ ಮಂಡ್ಯದವರೆಗೂ ಬಂದಿತ್ತು ಲೋಕಸಭೆ ಚುನಾವಣೆಯ ಸಂದರ್ಭದಲ್ಲಿ. ಅಲ್ಲಿಯ ನಾಯಕರು ಕೆಸರೆರ ಚಾಟದಲ್ಲಿ ತೊಡಗಿಕೊಂಡಿದ್ದಾರೆ. ಒಂದು ಕಡೆಯಿಂದ ರವಿ ಗಣಿಗ ಮೊನ್ನೆಯಷ್ಟೇ ಹೇಳಿದರು, ಇಲ್ಲ ಇದರಲ್ಲಿ ಬಿಜೆಪಿಯವರ ಕೈವಾಡ ಇದೆ ಅಂತ ಹೇಳಿದ್ರು. ಇದರ ಮಧ್ಯೆ ಭೇಟಿಯಾಗಿರುವುದು ಕುತೂಹಲಕ್ಕೆ ಕಾರಣ ಆಗಿದೆ. ಇನ್ನು ಇದೆಲ್ಲದರ ಮಧ್ಯೆ ದಿಢೀರ್ ಅಂತ ಜಿ ಪರಮೇಶ್ವರನ್ನ ಭೇಟಿಯಾಗಿದ್ದಾರೆ ರವಿ ಗಣಿಗ. ಗೃಹ ಸಚಿವ ಜಿ ಪರಮೇಶ್ವರ್ ನಿವಾಸಕ್ಕೆ ಶಾಸಕರು ಭೇಟಿ ಕೊಟ್ಟಿದ್ದಾರೆ. ಬೆಂಗಳೂರಿನ ಸದಾಶಿವನಗರದ ಗೃಹ ಸಚಿವರ ನಿವಾಸಕ್ಕೆ ಭೇಟಿ ಕೊಟ್ಟು ದಿಢೀರ್ ಅಂತ ಭೇಟಿಯಾಗಿ ಚರ್ಚೆ ಮಾಡಿದ್ದಾರೆ. ಪೆನ್ಡ್ರೈವ್ ಕೇಸ್ನಲ್ಲಿ ಬಿಜೆಪಿಯವರು ಇದ್ದಾರೆ ಅಂತ ಶಾಸಕರು ಹೇಳಿದರು. ಸ್ಫೋಟಕ ಹೇಳಿಕೆಯ ಬೆನ್ನಲ್ಲೇ ಇದೀಗ ಜಿ ಪರಮೇಶ್ವರ್ ಅವರನ್ನ ಭೇಟಿಯಾಗಿದ್ದಾರೆ. ಪೆನ್ಡ್ರೈವ್ ಕೇಸ್ ವೇಳೆಯೇ ಕುತೂಹಲ ಮೂಡಿಸಿದಂತ ಈ ಭೇಟಿ ಯಾತಕ್ಕಾಗಿ ಈ ಭೇಟಿ? ಒಂದು ಕಡೆ ಮೊನ್ನೆ ಮುನಿರತ್ನ ಅವರು ಜಿ ಪರಮೇಶ್ವರ್ ಅವರನ್ನ ಭೇಟಿಯಾಗ್ತಾರೆ. ಇವತ್ತು ರವಿ ಗಣಿಗ ಕಾಂಗ್ರೆಸ್ನ ಶಾಸಕರು ಏಕಾಏಕಿ ನನ್ನ ಜೀವನದಲ್ಲಿ ನಾನು ಮಾತ್ರವಲ್ಲ, ನನ್ನ ಕೂದಲು ಕೂಡ ಆಗಿರ್ಬೇಕು ಸ್ಟ್ರಾಂಗ್ ಅಂಡ್ ಸ್ಟೈಲಿಶ್. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ನೊಂದಿಗೆ. ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ಆಗಿ ಬಂದು ಪರಮೇಶ್ವರನ್ನ ಭೇಟಿಯಾಗ್ತಾರೆ. ಒಂದು ಕಡೆಯಿಂದ SITಯ ತನಿಖೆ ಆಗ್ತಾ ಇದೆ. ಈ ಭೇಟಿ ಯಾತಕ್ಕಾಗಿ? ಮೊನ್ನೆ ರವಿ ಗಣಿಗ ಅವರು ಹೇಳಿದರು, ಇದರ ಹಿಂದೆ ಬಿಜೆಪಿಯ ನಾಯಕರಿದ್ದಾರೆ. ಯಾರು ಪೆನ್ ಡ್ರೈವ್ ಅನ್ನು ರಿಲೀಸ್ ಮಾಡಿದ್ದು ಅಂದರೆ ಬಿಜೆಪಿಯ ನಾಯಕರು ಇವರಿದ್ದಾರೆ ಅಂತ ಅಲಿಗೇಷನ್ ಮಾಡಿದರು. ಹಾಗಾಗಿ ಈ ಹೊತ್ತಿನಲ್ಲಿ ಗೃಹ ಸಚಿವರನ್ನ ಭೇಟಿ ಮಾಡಿರೋದು ಬಹಳ ಕುತೂಹಲಕ್ಕೆ ಕಾರಣ ಆಗಿದೆ. ಸ್ಫೋಟಕ ಹೇಳಿಕೆಯನ್ನು ಕೊಟ್ಟಂತ ಬೆನ್ನಲ್ಲೇ ಜಿ ಪರಮೇಶ್ವರ್ ಅವರನ್ನ ರವಿ ಗಣಿಗ ಅವರು ಭೇಟಿಯಾಗಿದ್ದಾರೆ, ಮೀಟ್ ಆಗಿದ್ದಾರೆ, ಚರ್ಚೆ ಮಾಡಿದ್ದಾರೆ. ಯಾವುದ್ರ ಬಗ್ಗೆ ಚರ್ಚೆ ಆಗಿರಬಹುದು ಅಂತ ಗೊತ್ತಿಲ್ಲ. ಯಾಕೆಂದರೆ ಇಡೀ ಈ ಒಂದು ಪೆನ್ ಡ್ರೈವ್ ಇದೆಯಲ್ಲ, ಹಾಸನವನ್ನು ದಾಟಿ ಮಂಡ್ಯದವರೆಗೂ ಬಂದಿತ್ತು ಲೋಕಸಭೆ ಚುನಾವಣೆಯ ಸಂದರ್ಭದಲ್ಲಿ. ಅಲ್ಲಿಯ ನಾಯಕರು ಕೆಸರೆರ ಚಾಟದಲ್ಲಿ ತೊಡಗಿಕೊಂಡಿದ್ದಾರೆ. ಒಂದು ಕಡೆಯಿಂದ ರವಿ ಗಣಿಗ ಮೊನ್ನೆಯಷ್ಟೇ ಹೇಳಿದರು, ಇಲ್ಲ ಇದರಲ್ಲಿ ಬಿಜೆಪಿಯವರ ಕೈವಾಡ ಇದೆ ಅಂತ ಹೇಳಿದ್ರು. ಇದರ ಮಧ್ಯೆ ಭೇಟಿಯಾಗಿರುವುದು ಕುತೂಹಲಕ್ಕೆ ಕಾರಣ ಆಗಿದೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.